ಸೊ ಇದು ಈಗ ನಾನು ಕೇಳೋ ಪ್ರಶ್ನೆ ಯೂಶಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಈ ದೊಡ್ಡವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅಥವಾ ಯಾರೀಗ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ನಿದ್ದೆನ ಅವಾಯ್ಡ್ ಮಾಡಕ್ಕೆ ಟೀ ಕುಡಿತಾರೆ ಹೆಚ್ಚಾಗಿ. ಇನ್ಕ್ಲೂಡಿಂಗ್ ಒಂದ್ ಕಾಲದಲ್ಲಿ ನಾವು ಎಕ್ಸಾಮ್ಸ್ ಬರೆಯುವಾಗ ನಾವು ಹಾಗೆ ಮಾಡ್ತಿದ್ವಿ. ಸೊ ಟೀ ಕುಡಿದ್ರೆ ನಿದ್ದೆ ಹೋಗುತ್ತೆ ಅಂತ ಹೇಳಿ. ಬಟ್ ಟೀ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ತಲೆನೋವು ಬರೋದು ಆ ತರ ಎಲ್ಲ ಫೀಲ್ ಆಗುತ್ತೆ. ಹಾಗಾದ್ರೆ ಟೀ ಕುಡಿಬಹುದಾ? ಅದು ಕಣ್ಣಿಗೇನ್ ಸಮಸ್ಯೆ ಮಾಡಲ್ವಾ, ಹೇಗೆ? ಸೊ ಟೀ ಅಲ್ಲಿ ಏನಿರುತ್ತೆ, ನಾವು ಕಾಫಿ ಅಥವಾ ಟೀ ಇದೆಲ್ಲ ಕೆಫಿನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟೊಂದು ಆಲ್ಕಲಾಯ್ಡ್ಸ್ ಇರುತ್ತೆ, ಅದು ಸ್ವಲ್ಪ ನಮ್ಮ ಬ್ರೈನನ್ನು ಆಕ್ಟಿವೇಟ್ ಮಾಡುತ್ತೆ. ಸೆರೆಬ್ರೋ ಆಕ್ಟಿವ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಹೌದು, ಸ್ವಲ್ಪ ನಿದ್ದೆ ಬರೋದಷ್ಟೇ ಅಲ್ಲ, ನಿಮ್ಮನ್ನು ಓವರಾಲ್ ಆಗಿ ಒಂದು ಸ್ವಲ್ಪ ಎಚ್ಚರಿಸುತ್ತೆ. ಅದು ಸ್ವಲ್ಪ ಆಕ್ಟಿವೇಟ್ ಮಾಡಿ ನಿಮಗೆ ಓದೋ ಅಂಥ ಏನು ಮಟೀರಿಯಲ್ ಇರುತ್ತೆ ಅದರಲ್ಲಿ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಲಿ ಅನ್ನೋದನ್ನು ನೀವೆಲ್ಲ ಕಂಡಿಡ್ಕೊಂಡ್ಬಿಟ್ಟಿದ್ರೆ. ಎಷ್ಟೊಂದು ಮಕ್ಕಳು ಬರ್ತಾರೆ, ನಾವು ಬ್ಯಾಕ್ ಟು ಬ್ಯಾಕ್ ತುಂಬ ಕಾಫಿ ಕುಡಿಬೇಕನ್ಸುತ್ತೆ, ಎಷ್ಟು ಕುಡಿಬೋದು, ದಿನಕ್ಕೆ ಎಷ್ಟು ಕಪ್ ಕುಡಿಬೋದು, ಈ ರೀತಿ ಎಲ್ಲ ಕೇಳ್ತಾರೆ. ನೋಡಿ, ನೀವು ನಾರ್ಮಲಿ ಎಷ್ಟು ಕುಡಿತೀರಾ ಅಷ್ಟು ಕುಡಿದ್ರೆ ಸಾಕು. ಅಂದರೆ ದಿನಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ, ಸಂಜೆ ಒಂದು ಸ್ವಲ್ಪ, ಈ ರೀತಿ ಕುಡಿದ್ರೆ ಸಾಕು. ನಿದ್ದೆಗೆಡ್ಲಿಕ್ಕೋಸ್ಕರ ನೀವು ಟೀ ಕುಡಿತೀವಿ, ನಾವು 1 ಅವರ್ಗೆ ಒಂದೊಂದು ಖಾಲಿ ಮಾಡ್ತೀವಿ, ಒಂದು ಕಪ್ಪನ್ನು ನಾವು ಒಂದು ಜಗ್ಗಲ್ಲಿ ಇಟ್ಕೊಂಡ್ಬಿಟ್ಟು ಕುತ್ಕೊತಾರೆ ಎಷ್ಟೊಂದು ಮಕ್ಕಳು, ರಾತ್ರಿ ಇಡೀ ಓದಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿ ಮಾಡಿದ್ರೆ ನಿಮಗೆ ಗ್ಯಾಸ್ಟ್ರೈಟಿಸ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ರೆಸ್ಟ್ ಮಾಡಲೇಬೇಕು. ನಿಮ್ಗೆ ಆಮೇಲೆ ನಿದ್ದೆ ಮಾಡ್ಬೇಕು ಅನ್ಸಿದ್ರೂ ನಿದ್ದೆ ಬರೋದಿಲ್ಲ. ನಿಮ್ಗೆ ಆಲ್ರೆಡಿ ನಿದ್ದೆಯ ಮಹತ್ವ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ನೀವು ನಿದ್ದೆ ಮಾಡಲಿಲ್ಲ ಅಂದರೆ ಬಹಳನೇ ಕಷ್ಟ ಆಗುತ್ತೆ. ನಿದ್ದೆಗೆಟ್ಟು ಓದೋದಂತೂ ಬೇಡವೇ ಬೇಡ. ನೀವು ಟೀಯನ್ನು ದಿನ ಎಷ್ಟು ಸೇವಿಸ್ತೀರಾ ಅಷ್ಟೇ ಎಕ್ಸಾಮ್ ಟೈಮಲ್ಲೂ ಸೇವಿಸಿದ್ರೆ ಒಳ್ಳೆಯದು. ಅದಕ್ಕಿಂತ ಹೆಚ್ಚು ಸೇವಿಸಿದ್ರೆ ನಿಮಗೆ ಡೆಫಿನೆಟ್ಲಿ ಗ್ಯಾಸ್ಟ್ರೈಟಿಸ್ ಮತ್ತು ಬೇರೆ ಥರದ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಅಂದರೆ ನಿಮ್ಮ ಟೆಂಪ್ರೇಚರ್ ರೇಸ್ ಆಗೋದು, ಇದೆಲ್ಲನೂ ಸೆರೆಬ್ರೋ ಆಕ್ಟಿವ್ ಏಜೆಂಟ್, ಸ್ವಲ್ಪ ನಿಮ್ಮನ್ನು ಯಾವಾಗಲೂ ಅಪ್ ಆ್ಯಂಡ್ ಅಬೌಟ್ ಥರ ಇಡೋವಂಥ ಮಟೀರಿಯಲ್ ಇರುತ್ತೆ, ಆಲ್ಕಲಾಯ್ಡ್ಸ್ ಇರುತ್ತೆ ಕಾಫಿ ಮತ್ತು ಟೀಯಲ್ಲಿ. ಸೊ ಎಷ್ಟು ಸೇವಿಸಬೇಕೋ ಅಷ್ಟು ಸೇವಿಸಿದ್ರೆ ಒಳ್ಳೆಯದು. ಅದಕ್ಕಿಂತ ಹೆಚ್ಚು ಸೇವಿಸಿದ್ರೆ ನಿಮ್ಗೆ ಆಮೇಲೆ ನಿದ್ದೆನೂ ಬರೋದಿಲ್ಲ, ಆಮೇಲೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಸ್ವಲ್ಪ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗೋದು, ಈ ರೀತಿ ಎಲ್ಲ ಸೈಡ್ ಎಫೆಕ್ಟ್ ಶುರು ಆಗುತ್ತೆ. ಓಕೆ, ಈಗ ಡೈರೆಕ್ಟ್ ಪ್ರಶ್ನೆ ಏನು ಅಂತಂದ್ರೆ, ಈ ಮಕ್ಕಳು ನಿದ್ದೆ ಮಾಡೋದೇ ತುಂಬ ಕಮ್ಮಿ. ಸೊ ಅಂಥದ್ರಲ್ಲಿ ಈಗ ಎಕ್ಸಾಮ್ಸಿಗೆ ತುಂಬ ಕಡಿಮೆ ಟೈಮಲ್ಲೇ ಓದೋಕೆ ಶುರು ಮಾಡ್ತಾರೆ ಯೂಶಲಿ. ಸೊ ಹಾಗಾದರೆ ಅವ್ರಿಗೆ ಎಷ್ಟು ಹೊತ್ತು, ಈಗ ಏನು 8 ಅವರ್ಸ್ ನಿದ್ದೆ ಮಾಡೋಕ್ಕಾಗಲ್ಲ, 7 ಅವರ್ಸ್ ಆಗಲ್ಲ, ಅದಕ್ಕಿಂತ ಕಮ್ಮಿ ಮಾಡೋದಾದರೆ ಎಷ್ಟು ಅವರ್ಸು ಒಳ್ಳೆಯದು? ಓಕೆ, ಇದನ್ನು ನಾನು ಬಹಳ ಪೇರೆಂಟ್ಸ್ ಕೇಳ್ತಾರೆ ಆ್ಯಕ್ಚುಲಿ. ಯಾಕೆಂದರೆ ಅವರು ಎಷ್ಟೊಂದು ಸರಿ ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಅಲ್ಲಿ ಆಲ್ರೆಡಿ ರೂಲ್ಸ್ ಅಂತ ಇದ್ಬಿಡುತ್ತೆ. ನೀವು 11 ಗಂಟೆಗೂ ಮುಂಚೆ ಮಲ್ಗೋಂಗೆ ಇಲ್ಲ, ನಿಮ್ಮ ಲೈಟ್ ಆನ್ ಇರಲೇಬೇಕು, ನೀವು 5 ಗಂಟೆ ಮೇಲೆ ಎದ್ದೇಳಲೇಬೇಕು, ಈ ರೀತಿ ಎಲ್ಲ ರೂಲ್ಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ನಮ್ಮ ಬಾಡಿ ಕ್ಲಾಕ್ ಇರುತ್ತೆ, ಇದನ್ನು ನಾವು ಡಯರ್ನಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಇದು ಆಲ್ರೆಡಿ ಸೆಟ್ ಆಗಿಬಿಟ್ಟಿರುತ್ತೆ. ನಮಗೆ ಎವಲ್ಯೂಷನಿಂದನೂ ಬಂದಿರೋದು ಅದೇ ರೀತಿ. ಯಾಕೆ ಕತ್ಲಾದಾಗ ನಮಗೆ ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ ಅಂದರೆ ಎನರ್ಜಿ ಕನ್ಸರ್ವ್ ಮಾಡಲಿ ಅಂತ. ಇವಾಗ ಬಂದಿದೆ ಎಲೆಕ್ಟ್ರಿಸಿಟಿ ಎಲ್ಲ. ನಾವು ಬಹಳ ಹಿಂದೆ ಈ ರೀತಿ ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲದೆ ಇದ್ದಾಗ ಕತ್ಲಾದಾಗ ಏನು ಮಾಡಬೇಕು, ಹೊರಗೆ ಹೋಗೋಕ್ಕಾಗಲ್ಲ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಬಾಡಿಗೆ ಬೇಕಾಗಿರೋ ರೆಸ್ಟನ್ನ ನಮ್ಮ ಪ್ಲಾನೆಟ್ ರೊಟೇಷನ್ಗೆ ಅದು ಸೆಟ್ ಮಾಡ್ಕೊಂಡ್ಬಿಟ್ಟಿದೆ. ನೈಟ್ ಆದಾಗ ನಮಗೂ ಸ್ವಲ್ಪ ಇನ್ಆಕ್ಟಿವಿಟಿ ಬಂದ್ಬಿಡುತ್ತೆ, ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ, ಅದು ಎನರ್ಜಿನ ಕನ್ಸರ್ವ್. ಸೊ ಇದು ಬಹಳ ನ್ಯಾಚುರಲ್ ಪ್ರೋಸೆಸ್, ಇದಾಗಲೇಬೇಕು. ಮಿನಿಮಮ್ 7 ಅವರ್ಸ್ ಎಲ್ಲರೂ ನಿದ್ದೆ ಮಾಡಬೇಕು. ಸೊ ದಟ್ ನೆಕ್ಸ್ಟ್ ಡೇ ನಿಮ್ಮ ಆಪ್ಟಿಮಲಿ ಫಂಕ್ಷನ್ ಮಾಡಬಹುದು. ಏನಾದರೂ ನೀವು ನಿದ್ದೆ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ತೊಂದರೆ ಆಗುತ್ತೆ. ನಾನು ಎಲ್ಲ ಮಕ್ಕಳಿಗೂ ಹೇಳೋದಿಷ್ಟೇ, ನಾವು 10th ಸ್ಟ್ಯಾಂಡರ್ಡು PUC ಅದು ಹೆಂಗೆ ಅಷ್ಟೊಂದು ಮಲ್ಗೋಕ್ಕಾಗತ್ತೆ, ಈ ರೀತಿ ಎಲ್ಲ ಕೇಳ್ತಾರೆ. ಹೆಚ್ಚಿಗೆ ಮಲಗಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಏನು ಮಿನಿಮಮ್ ಬೇಕು ಅದನ್ನಷ್ಟು ನೀವು ಮಲಗಲೇಬೇಕು. 7 ಅವರ್ಸ್ ಅನ್ಇಂಟರಪ್ಟೆಡ್ ಸ್ಲೀಪ್ ಅಂತ ಹೇಳ್ತೀವಿ. ಅಂದರೆ ಮಧ್ಯೆ ಎದ್ದೇಳೋದು, ಒಂದು ಸ್ವಲ್ಪ ಎಲ್ಲ ಟೆನ್ಷನ್ಗೆ ಅಲಾರ್ಮ್ ಇಟ್ಕೊಂಡ್ಬಿಟ್ಟಿರ್ತಾರೆ, 2 ಅವರ್ಸ್ ಸಾಕು, ಎದ್ಬಿಡೋಣ, ಓದ್ಬಿಡೋಣ ಅಂತ ಹೇಳಿ. ಮತ್ತೆ ಅಲಾರ್ಮ್ ಇಡ್ತಾರೆ, ಮಧ್ಯರಾತ್ರಿಲಿ ಎದ್ದೇಳ್ತಾರೆ, ಓದ್ತಾರೆ ಸ್ವಲ್ಪ, ಮತ್ತೆ ಮಲ್ಕೋ. ಅದು ನಿಜವಾಗ್ಲೂ ನೆನಪಿರಲ್ಲ ನಿಮಗೆ. ನೀವು ಬೇಕಾದ್ರೆ ಮರುದಿನ ಪರೀಕ್ಷೆ ಮಾಡಿ ನೋಡಿ, ನಾನು ಏನು ನಿದ್ದೆಗಣ್ಣಲ್ಲಿ ಓದಿದ್ದೆ, ಇದು ನನಗೆ ನೆನಪಿದೆಯಾ ಅಂತ ಹೇಳ್ಬಿಟ್ಟು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನೆನಪಿರಲ್ಲ. ಸೊ ಹಾಗಾಗಿ ಅನ್ಇಂಟರಪ್ಟೆಡ್ ಸ್ಲೀಪ್, ನೀವು ನಿರಂತರವಾಗಿ 7 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ನಿಮಗೂ ನಿದ್ದೆ ಮಾಡಿ ತೃಪ್ತಿ ಇರುತ್ತೆ, ನಿಮ್ಮ ಬಾಡಿಗೂ ಸಿಗಬೇಕಾಗಿರೋಂಥ ರೆಸ್ಟ್ ಸಿಕ್ಕಿರುತ್ತೆ, ನಿಮಗೂ ಏನು ಓದಿದ್ದೀರಾ ಅದೆಲ್ಲನೂ ಚೆನ್ನಾಗಿ ನೆನಪಿರುತ್ತೆ.